ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಸ್ಟ್ರೀಟ್ ಫುಡ್ ಆ್ಯಂಡ್ ಜ್ಯೂಸ್ ಸೆಂಟರ್ ಬಗ್ಗೆ. ಅದರಲ್ಲಿ ಯಾವ್ಯಾವ ಇದೆ ಅಂತ ನೋಡೋಣ. ಮೊದಲನೇದಾಗಿ ಚಾಟ್ ಅಂಗಡಿಗಳು. ಚಾಟ್ ಅಂಗಡಿ ಅಂದರೆ ಪಾನಿಪುರಿ, ಸೇವ್ ಪುರಿ, ಮಸಾಲೆ ಪುರಿ, ದಹಿ ಪುರಿ, ಹೀಗೆ ತುಂಬ ವೆರೈಟೀಸ್ ಚಾಟ್ಗಳನ್ನ ನಾವು ಮಾಡ್ಬೋದು. ಲೋ ಇನ್ವೆಸ್ಟ್ಮೆಂಟಲ್ಲೇ ನಾವು ಮಾಡ್ಬೋದು. ಅದಕ್ಕೆ ನಮಗೆ ಚಾಟ್ಸ್ಗಳನ್ನ ಮಾಡೋ ಸ್ಕಿಲ್ ಗೊತ್ತಿದ್ದರೆ ಸಾಕು. ನೆಕ್ಸ್ಟ್ ಬಂದು ಟಿಫನ್ ಐಟಮ್ಮು. ಈಗ ರೋಡ್ ಸೈಡಲ್ಲಿ ಹೈಜೆನಿಕ್ ಆಗಿ ನಾವು ಚಿಕ್ಕದಾಗಿ ಹೋಟೆಲ್ ಥರ ಓಪನ್ ಮಾಡ್ಬೋದು. ಮಾರ್ನಿಂಗ್ ನಮಗೆ ಫುಲ್ ಡೇ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಮಾರ್ನಿಂಗ್ ಟಿಫನ್ ಐಟಮ್ಸ್ ಆದರೂ ಮಾಡ್ಬೋದು. ದೋಸೆ, ಇಡ್ಲಿ, ರೈಸ್ ಬಾತು, ಹೀಗೆ ವೆರೈಟಿ ಮಾಡ್ಬೋದು. ಇನ್ನು ನಿಮಗೆ ದೋಸೆಗಳಲ್ಲೇ ವೆರೈಟಿ ಮಸಾಲೆ ದೋಸೆ, ಬೆಣ್ಣೆ ದೋಸೆ, ಪೇಪರ್ ದೋಸೆ, ಸೆಟ್ ದೋಸೆ, ಹೀಗೆ ವೆರೈಟಿ ಮಾಡಿದ್ರೆ ಬಿಸ್ನೆಸ್ಸು ಗ್ರೋ ಆಗುತ್ತೆ. ನೆಕ್ಸ್ಟ್ ಬಂದು ಸ್ಯಾಂಡ್ವಿಚ್ ಮತ್ತು ಬರ್ಗರು, ಪಿಜ್ಜಾ ಕಾರ್ನರು. ಇದು ಈಗ ತುಂಬ ಟ್ರೆಂಡಲ್ಲಿದೆ. ಸ್ಯಾಂಡ್ವಿಚ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ವೆರೈಟಿ ಪಿಜ್ಜಾ ಇರುತ್ತೆ. ಬರ್ಗರು, ವೆಜ್ಜು, ನಾನ್ ವೆಜ್ಜು, ಸ್ಯಾಂಡ್ವಿಚ್, ಗ್ರಿಲ್ ಮಾಡಿರೋದು, ಹಾಗೆ ತುಂಬ ವೆರೈಟಿ ಇರುತ್ತೆ. ಅದರಲ್ಲಿ ನಾನ್ ವೆಜ್ ಕೂಡ ಮಾಡ್ಬೋದು ನಾವು. ಹೀಗೆ ಅದರಲ್ಲೂ ಕೂಡ ತುಂಬ ಪ್ರಾಫಿಟ್ ಅನ್ನೋದಿರುತ್ತೆ. ಆದರೆ ನಮಗೇನು ಅಂದರೆ ಆ ಚಾಟ್ಸ್ಗಳನ್ನೆಲ್ಲ ನಮಗೆ ಮಾಡೋಕ್ಕೆ ಬರಬೇಕು. ಮತ್ತು ಇವೆಲ್ಲ ಲೋ ಇನ್ವೆಸ್ಟ್ಮೆಂಟ್ ಇರುತ್ತೆ. ನಾವು ಅದನ್ನು ರೆಸ್ಟೋರೆಂಟ್ಗಿಂತ ಕಡಿಮೆ ಬೆಲೆಯಲ್ಲಿ ಡಿಫ್ರೆಂಟ್ ವೆರೈಟಿಯಾಗಿ ನಾವು ಮಾಡಿಬಿಟ್ಟು ಕೊಡಬೇಕಾಗತ್ತೆ. ಏಕೆಂದರೆ ಅದಕ್ಕೆ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ. ಕಡಿಮೆ ಬೆಲೆ ಆಗಿರಬೇಕು, ಚೆನ್ನಾಗಿರಬೇಕು, ನೀಟ್ನೆಸ್ ಆಗಿರಬೇಕು, ಮತ್ತು ವೆರೈಟಿ ಇರಬೇಕು ಅಂಥ ಕಡೆ ಮಾತ್ರ ತುಂಬ ಚೆನ್ನಾಗಿ ಓಡುತ್ತೆ. ನೆಕ್ಸ್ಟ್ ಬಂದು ನೂಡಲ್ಸ್ ಮತ್ತು ಮೋಮೋ ಸ್ಟಾಲು. ಈಗಂತೂ ತುಂಬ ಟ್ರೆಂಡಲ್ಲಿರೋದು ಅಂದರೆ ಮೋಮೋಸು. ನೂಡಲ್ಸ್ ಆಗಿರ್ಬೋದು, ಇನ್ಸ್ಟಂಟ್ ನೂಡಲ್ಸ್ ಆಗಿರ್ಬೋದು, ಅಥವಾ ಮಾಡೋದು ಪ್ಯಾಕಿಂಗ್ ನೂಡಲ್ಸ್ ಆಗಿರ್ಬೋದು. ನೂಡಲ್ಸ್ಗಿಂತ ಜಾಸ್ತಿ ಮೋಮೋಸ್ಗೆ ತುಂಬ ಫ್ರೈಡ್ ಮೋಮೋಸ್ ಆಗಿರ್ಬೋದು, ಇಲ್ಲ ಸ್ಟೀಮ್ ಮೋಮೋಸ್ ಆಗಿರ್ಬೋದು. ಅದರಲ್ಲಿ ಜಾಸ್ತಿ ಅಂದರೆ ಯಂಗ್ಸ್ಟರ್ಗಳಿಗೆ ತುಂಬ ಇಷ್ಟ ಆಗೋದು ಮೋಮೋಸ್ ಮತ್ತು ನೂಡಲ್ಸು. ಜಾಸ್ತಿ ಬೇಡಿಕೆ ಇರುತ್ತೆ ಮತ್ತು ಕನ್ವೀನಿಯೆಂಟಾಗಿ ಮಾಡ್ಬೋದು. ನಮಗೆ ಈಸಿಯಾಗಿ ಮಾಡ್ಬೋದು. ಮೋಮೋಸ್ ಆಗಿರ್ಬೋದು, ನೂಡಲ್ಸು ತುಂಬ ಸಿಂಪಲ್ ಮೆಥಡು. ನೆಕ್ಸ್ಟ್ ಬಂದು ಪಕೋಡ ಮತ್ತು ಬಜ್ಜಿ, ಬೋಂಡ. ಇವಂತೂ ತುಂಬ ಸಂಜೆ ಕಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಾಯಂಕಾಲ ಟೈಮಲ್ಲಿ ಯಾರಾದರೂ ಕಾಫಿ ಟೀಗೆ ಅಂತ ಬ್ರೇಕಿಗೆ ಅಂತ ಬಂದಿರ್ತಾರೆ. ಸ್ನ್ಯಾಕ್ಸ್ ಟೈಮ್ ಅಂದರೆ ಮೇ ಬಿ ಸಂಜೆ ಟೈಮೇ ಸ್ನ್ಯಾಕ್ಸ್ ಟೈಮ್ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸಲ್ಲಿ ಯಾವುದು ನಮ್ಮ ಇಂಡ್ಯಾದಲ್ಲಂತೂ ತುಂಬ ಓಡುತ್ತೆ. ಸ್ನ್ಯಾಕ್ಸ್ಗೆ ಬೋಂಡ, ಬಜ್ಜಿ ಆಗಿರ್ಬೋದು, ಪಕೋಡ ಆಗಿರ್ಬೋದು. ಜೊತೆಗೆ ಬೇಕಂದರೆ ನಾವು ಸಮೋಸ ಆಗಿರ್ಬೋದು, ಪೊಟ್ಯಾಟೊ ಟ್ವಿಸ್ಟರು, ಪೊಟ್ಯಾಟೊ ಫ್ರೈಸು, ಹೀಗೆ ಡಿಫ್ರೆಂಟಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಟೀ ಜೊತೆಗೆ ಮಾತ್ರ ತುಂಬ ಸೇಲ್ ಆಗುತ್ತೆ ಬೋಂಡ, ಬಜ್ಜಿ ಅಂತೂ. ಅದರಲ್ಲೂ ಚಳಿಗಾಲದ ಟೈಮಲ್ಲಂತೂ ತುಂಬ ಸೇಲ್ ಆಗುತ್ತೆ. ನೆಕ್ಸ್ಟ್ ಬಂದು ಟೀ ಮತ್ತು ಕಾಫಿ ಕಾರ್ನರು. ನಾವು ಅದನ್ನು ರೋಡ್ ಸೈಡಲ್ಲಾದರೂ ಇಕ್ಕೊಂಡು ಮಾರ್ಬೋದು. ಇಲ್ಲಾಂದರೆ ಅದಕ್ಕೋಸ್ಕರ ಚಿಕ್ಕದಾಗಿ ರೂಮ್ ಮಾಡಿಕೊಂಡು ಅದರಲ್ಲಿ ಟೀ ಕಾಫಿ ಮಾಡ್ತೀನಿ ಅಂದ್ರೂ ಆರಾಮಾಗಿ ಮಾಡ್ಬೋದು. ದಿನ ಪೂರ್ತಿ ಬೇಕಾದ್ರೆ ಮಾಡ್ಕೋಬೋದು ನಾವು. ಬರೀ ಟೀ ಕಾಫಿ ಅಂತಲ್ಲ, ಅದರಲ್ಲೇ ಮಸಾಲೆ ಟೀ ಫ್ಲೇವರ್ಗಳಲ್ಲಿ ಟೀ ಕಾಫಿ ಮಾಡ್ಬೋದು. ಜಾಸ್ತಿ ಅಟ್ರಾಕ್ಟಿವ್ ಆಗೋದು ಯಾವುದೇ ಒಂದು ವಸ್ತು ಮಾಡಬೇಕು ಅಂದರೂ ಅದರಲ್ಲೂ ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡಿದ್ರೆ ಮಾತ್ರ ಅದು ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ನ್ಯಾಕ್ಸ್ ಪ್ಲೇಟ್ ಅಂತ. ಸುಮ್ಮನೆ ಚಿಕ್ಕದಾಗಿ ಒಂದು ಅಂಗಡಿ ಇಟ್ಕೊಂಡು ಅದನ್ನು ಮನೆಯಲ್ಲೇ ಮಾಡ್ಕೊಳೋದು. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಈಗ ಚೌಚೌ ಮಿಕ್ಸ್ಚರು, ಕಡಲೆಬೇಳೆ, ಕಡಲೆಕಾಯಿ, ಹುರಿದ ಕಡಲೆಕಾಳುಗಳು, ಅಥವಾ ಹೆಸರುಬೇಳೆ, ಹೀಗೆ ಮನೆಯಲ್ಲೇ ಕೂಡ ಮಾಡ್ಬೋದಂತ ಸ್ನ್ಯಾಕ್ಸ್ಗಳನ್ನ ನಾವು ಮಾಡಿಬಿಟ್ಟು ಸ್ನ್ಯಾಕ್ ಪ್ಲೇಟ್ ಅಂತ ಇಕ್ಕಿದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ ನೇಮು. ಹಂಗೆ ನಮ್ಗೆ ಬರೋ ಅಂಥದ್ದು ಮನೇಲೇ ಕೂತ್ಕೊಂಡು ಮಾಡೋ ಅಂಥದ್ದು. ನಾವು ಫ್ರೀ ಇದ್ದರೆ, ಇಲ್ಲ ನಮ್ಮ ಮನೆಯಲ್ಲಿ ಇನ್ನೂ ಎಕ್ಸ್ಟ್ರಾ ಮೆಂಬರ್ ಇದ್ದಾರೆ ಅಂತಂದರೆ ಒಂದು ಅಂಗಡಿ ಇಟ್ಕೊಂಡು ಮಾಡ್ಬೋದು.
ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಈಗಿಂದು ಇದರಲ್ಲಿ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ಅದರಲ್ಲೂ ಜಾಸ್ತಿ ಸ್ನ್ಯಾಕ್ಸ್ಗಳಿಗೆ ಈಗ ತುಂಬ ಎಲ್ಲ ಜಂಕ್ ಫುಡ್ಗಳಿಗೆ ಜಾಸ್ತಿ ಇಷ್ಟಪಡ್ತಾರೆ. ಅದರಿಂದ ಕೆಲವ್ರಿಗೆ ಅಫೋರ್ಡಬಲ್ ಆಗಿರಬೇಕು, ಪ್ರೈಸ್ ಕಮ್ಮಿ ಇರಬೇಕು, ಹೊಟ್ಟೆ ತುಂಬ ತಿನ್ನಬೇಕು, ಹೈಜೆನಿಕ್ ಆಗಿರಬೇಕು, ತುಂಬ ಇರ್ತವೆ. ಅದರಲ್ಲಿ ನಾವು ಏನಾದರೂ ಆ ಥರ ಫಾಲೋ ಮಾಡಿದ್ರೆ ಪಕ್ಕಾ ಅದು ಟ್ರಿಕ್ಕು ಕ್ಲಿಕ್ ಆಗೇ ಆಗುತ್ತೆ. ರೋಡ್ ಸೈಡ್ ಆಗಿರ್ಬೋದು, ಇಲ್ಲ ಒಂದು ಚಿಕ್ಕ ಅಂಗಡಿ ಆಗಿರ್ಬೋದು, ಇಲ್ಲ ಮನೇಲೇ ಮಾಡಿ ಮಾರ್ತೀವಿ ಅಂದರೆ ಮನೇಲೇ ಮಾಡಿ ಮಾರ್ಬೋದು. ಯಾವುದು ನಿಮ್ಮ ಊರಲ್ಲೇ ಆಗಿರ್ಬೋದು, ನಿಮ್ಮ ಊರಲ್ಲಿ ಯಾವುದಕ್ಕೆ ಬೇಡಿಕೆ ಇರೋದಿಲ್ವೋ, ಹೊರಗಡೆ ಯಾವುದು ಜಾಸ್ತಿ ಬೇಡಿಕೆ ಇರುತ್ತೋ ಅದನ್ನು ನಿಮ್ಮೂರಲ್ಲಿ ಮಾಡಿದ್ರೆ ನಿಮ್ಮ ಪಕ್ಕಾ ಲಾಭ ಅನ್ನೋದು ಆಗೇ ಆಗುತ್ತೆ. ಯಾಕಂದರೆ ನಿಮ್ಮೂರಲ್ಲಿ ಯಾರೂ ಮಾಡ್ತಾ ಇಲ್ಲ, ಬೇರೆ ಕಡೆ ತುಂಬ ಬೇಡಿಕೆ ಇದೆ. ಈಗ ಎಲ್ಲರೂ ಕೂಡ ಬೇರೆ ಕಡೆ ಹೋಗಿ ತಿಂದು ಬರಬೇಕು ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಎಮರ್ಜೆನ್ಸಿ ಬೇಕು ಅಂದರೂ ಸಿಗೋದಿಲ್ಲ ಅನ್ನೋ ಬೇಜಾರಿರುತ್ತೆ. ಅದರಿಂದ ನಾವೇನಾದರೂ ಆ ಐಡಿಯಾ ತೊಗೊಂಡು ಮಾಡೋದಾದರೆ ಪಕ್ಕಾ ವರ್ಕ್ ಆಗೇ ಆಗುತ್ತೆ. ಈಗ ತುಂಬ ಊಟ ಮಾಡೋಕ್ಕೆ ಹೊರಗಡೆ ಹೋಗೋಕ್ಕೆ ಟೈಮ್ ಇರೋದಿಲ್ಲ, ಇಲ್ಲ ಮನೆಯಲ್ಲೇ ಮಾಡ್ಕೊಳಕ್ಕೆ ಬೇಜಾರಾಗಿರುತ್ತೆ. ಹಾಗೆ ತುಂಬ ರೀಸನ್ನಿಂದ ಎಲ್ಲರೂ ರೆಡಿಮೇಡ್ ಫುಡ್ಗಳನ್ನ ಜಾಸ್ತಿ ಇಷ್ಟಪಡ್ತಾರೆ. ಮತ್ತು ನಾವು ದೊಡ್ಡದಾಗಿ ಹೋಟ್ಲಲ್ಲಿ ಓಪನ್ ಮಾಡಬೇಕು ಅಂತ ಆಸೆ ಇರೋದ್ರೆ ಚಿಕ್ಕ ಪುಟ್ಟದಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಪಕ್ಕ ಒಂದಲ್ಲ ಒಂದು ದಿನ ದೊಡ್ಡದಾಗಿ ಸಾಧನೆ ಮಾಡಲೇಬೋದು. ಈಗ ಸದ್ಯಕ್ಕೆ ನಮ್ಮ ಹತ್ರ ಅಮೌಂಟ್ ಇರಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ಎಲ್ಲೂ ಲೋನ್ ಸಿಗೋದಿಲ್ಲ, ನಮ್ಮ ಹತ್ರ ಅಷ್ಟು ಅಮೌಂಟ್ ಇಲ್ಲ, ಬಜೆಟ್ ಇಲ್ಲ, ಏನಪ್ಪ ಮಾಡೋದು ಅಂದರೆ ಈ ಥರ ಚಿಕ್ಕ ಪುಟ್ಟದರಲ್ಲಿ ಯಾವ್ದು ಲಾಭ ಜಾಸ್ತಿ ಇರುತ್ತೋ ನಮ್ಮ ಐಡಿಯಾದ ಮೇಲೆ, ಹಾಗಂತ ಬೇರೆಯವ್ರು ಮೋಸ ಮಾಡೋದು ಬೇಡ. ನಮಗೂ ಹೆಲ್ಪ್ ಆಗಬೇಕು, ತಿನ್ನೋ ಕಸ್ಟಮರ್ಗೂ ಹೆಲ್ಪ್ ಆಗಬೇಕು. ಆದ್ದರಿಂದ ನೋಡಿಕೊಂಡು ನಾವು ರೇಟ್ನಾಗಲಿ, ಇನ್ವೆಸ್ಟ್ಮೆಂಟ್ ಖರ್ಚಿಂದಾಗಲಿ ಅಥವಾ ಲಾಭದ್ದಾಗಲಿ ಅದನ್ನ ನೋಡಿಕೊಂಡು ನಾವು ರೇಟ್ ಫಿಕ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೇಗೆ ಈಗ ಎಲ್ಲ ಸ್ನ್ಯಾಕ್ಸ್ಗಳಿಗೆಲ್ಲ ಜಾಸ್ತಿ ಡಿಪೆಂಡ್ ಆಗಿದ್ದಾರೋ ಹಾಗೆ ಹೆಲ್ತ್ ಕಾನ್ಷಿಯಸ್ ಕೂಡ ಈ ಜನಗಳು ತುಂಬ ಇದ್ದಾರೆ, ಡಯೆಟ್ ಅಂದ್ಕೊಂಡು. ಮತ್ತು ಈಗ ಬೇಸಿಗೆಗಾಲದಲ್ಲಂತೂ ಜಾಸ್ತಿ ಸೆಕೆ ಆಗಿರ್ಬೋದು, ಹೊರಗಡೆ ಹೋದರೆ ಬಿಸಿಲು, ಏನಾದ್ರು ತಣ್ಣಗಿದ್ರೆ ಕುಡಿಯೋಕ್ಕೆ ಸಿಗಿದ್ರೆ ಸಾಕಪ್ಪ ಅನಿಸ್ತಿರುತ್ತೆ. ಇದರಲ್ಲಿ ಜ್ಯೂಸ್ ಸೆಂಟರ್ ತುಂಬ ಬೆಸ್ಟ್ ಆಪ್ಷನ್ನು. ಏನು ಅಂತಂದರೆ ಮ್ಯಾಂಗೋ ಆಗಿರ್ಬೋದು, ಕಿತ್ತಳೆ ಹಣ್ಣು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಕರ್ಬೂಜ ಹಣ್ಣು, ಅನಾನಸ್ಸು ಮತ್ತು ಸ್ಟ್ರಾಬೆರಿ, ಅವಕಾಡೋ, ಹೀಗೆ ತುಂಬ ವೆರೈಟಿಯಾಗಿ ಅಂದರೆ ಈಗ ನಾವು ಹಣ್ಗಳನ್ನ ಬೇರೆ ಕಡೆಯಿಂದ ತೊಗೊಂಬಂದು ಮಾಡೋದ್ರ ಬದಲು ಡೈರೆಕ್ಟಾಗಿ ಹೋಗಿ ರೈತರಿಂದನೇ ತೊಗೊಂಬಂದು ನಮಗೆ ಎಲ್ಲಿ ರೈತರಿಗೂ ಒಂದು ಸ್ವಲ್ಪ ಲಾಭ ಆಗುತ್ತೆ, ನಮಗೂ ಲಾಭ ಆಗುತ್ತೆ. ಯಾಕಂದರೆ ಮಧ್ಯವರ್ತಿಗಳಿಂದ ಹಣ್ಣುಗಳು ತುಂಬ ರೇಟ್ ಆಗಿಬಿಟ್ಟಿದೆ. ನಾವು ಡೈರೆಕ್ಟಾಗಿ ಹೋಗಿ ರೈತರಿಂದನೇ ತರೋದ್ರಿಂದ ತುಂಬ ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನ್ಯಾಚುರಲ್ ಆಗಿರಬೇಕು ಮತ್ತು ಹೈಜೆನಿಕ್ ಆಗಿರಬೇಕು. ಅಂದರೆ ಈಗ ನಾವು ಹಣ್ಣಿಂದು ಮಾಮೂಲಿ ಬಾಟ್ಲುಗಳಲ್ಲೆಲ್ಲ ಬರೋದೆಲ್ಲ ಕೆಮಿಕಲ್ಲು, ಅವನ್ನೆಲ್ಲ ಕುಡಿಯೋಲ್ಲ ಕೆಲವರು, ಎಲ್ಲ ಜಾಸ್ತಿ ಅದನ್ನೇ ಅಂತಾರೆ, ಕೆಮಿಕಲ್ ಇರುತ್ತೆ, ತುಂಬ ಕೆಮಿಕಲ್, ಅವು ಕುಡಿಬಾರ್ದು, ನಮ್ಗೆ ಆಗೋದಿಲ್ಲ ಅಂತ. ಅದ್ರ ಬದಲು ಈಗ ಫ್ರೂಟ್ ಜ್ಯೂಸ್ಗಳನ್ನ ನ್ಯಾಚುರಲ್ ಆಗಿ ಫ್ರೂಟ್ ಜ್ಯೂಸ್ಗಳನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ನೆಕ್ಸ್ಟು ಶೇಕ್ ಮತ್ತು ಸ್ಮೂದಿಗಳು. ಸ್ಮೂದಿ ಬನಾನಾ ಶೇಕ್ ಇರ್ಬೋದು, ಚಾಕ್ಲೇಟ್ ಶೇಕ್ ಇರ್ಬೋದು, ಮಾವು ಸ್ಮೂದಿ ಇರ್ಬೋದು, ಹೀಗೆ ಮಿಲ್ಕ್ ಮಾಡಿ ಮಿಲ್ಕ್ ಶೇಕ್ ಎಲ್ಲ ಅವರು ತುಂಬ ಜನ ಇರ್ತಾರೆ. ಯಾವುದೇ ವಸ್ತು ನಾವು ಮಾಡ್ತೀವಿ ಅಂದರೆ ಅದರಲ್ಲಿ ನಮ್ಮದೇ ಆದ ವೆರೈಟಿ ಆಗಿರ್ಬೋದು, ಯೂನಿಕ್ನೆಸ್ ಆಗಿರ್ಬೋದು, ಅದನ್ನು ನಾವು ಆ್ಯಡ್ ಮಾಡಿದ್ರೆ ಪಕ್ಕಾ ಅದು ನಮ್ಮ ಬಿಸ್ನೆಸ್ಸು ರೀಚ್ ಆಗೇ ಆಗುತ್ತೆ. ಈಗಿನ ಇದರಲ್ಲಂತೂ ಸ್ಟ್ರೀಟ್ ಫುಡ್ಡು, ಈ ಜ್ಯೂಸ್ ಸೆಂಟರ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ವ್ಯಾಲ್ಯೂ ಇದೆ. ಯಾಕಂದರೆ ಅದು ಈಗಿನ ಕಾಲದ ಹುಡುಗಿರಿಗಂತೂ ತುಂಬ ಮನೇಲಿ ಮಾಡಿದ್ರೆ ಅಯ್ಯೋ ಯಾರು ತಿಂತಾರಪ್ಪ ಅನ್ನ ಸಾರು ಅಂತ ಹಿಂಜರಿತಾರೆ. ಅದರಿಂದ ಹೊರಗಡೆ ಅಂತ ಅಂದರೆ ಈಗ ಕೆಲ್ಸಕ್ಕೆ ಹೋಗಿರೋರಾಗಿರ್ಬೋದು, ಇತ್ತ ಫ್ಯಾಮಿಲಿ ಕಡೆಯಿಂದ ಹೋಗಿರ್ತಾರೆ, ಯಾವಾಗಾದರೂ ಒಂದು ಸತಿ ಏನಾದರೂ ಹೊರಗಡೆ ಹೋಗಿ ತಿನ್ಕೊಂಬರೋಣ ಅಂತ ಇರ್ತಾರೆ. ಅಂಥವ್ರಿಗೆ ಪಕ್ಕಾ ಇದು ಸೂಟ್ ಆಗೇ ಆಗುತ್ತೆ. ಇವತ್ತನ ಈ ಟಾಪಿಕ್ನ ಇಲ್ಲೇ ಬಿಡ್ತೀನಿ. ನೆಕ್ಸ್ಟ್ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.